ಹಲೋ ವೆಲ್ಕಮ್ ಟು ಮೈ ಚಾನಲ್. ಅ ವೆರಿ ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ. ಈ ವರ್ಷ ನಿಮ್ಮ ಜೀವನದಲ್ಲಿ ಸಾಕಷ್ಟು ಚಲೋದು ಮಾಡಲಿ, ಚಲೋತ್ನಂಗಿರ್ರಿ, ಖುಷಿಯಾಗಿರ್ರಿ, ಎಲ್ಲರಿಗೂ ಒಳ್ಳೇದು ಮಾಡಲಿ, ಆ ದೇವ್ರನ್ನ ಎಲ್ಲರನ್ನೂ ಚೆನ್ನಾಗಿಡಲಿ ಅಂತ ಹೇಳ್ಕೊಂತ ಈ ವ್ಲಾಗ್ನ ಸ್ಟಾರ್ಟ್ ಮಾಡತ್ತೀನಿ. ಈ ವ್ಲಾಗ್ ಅಂದರೆ ರೆಸಿಪಿ ವ್ಲಾಗ್. ಈ ವ್ಲಾಗ್ನ ನಾನು ಹಿಂದಿನ ದಿನ ಅಂದ್ರೆ ನ್ಯೂ ಇಯರ್ ಹಿಂದಿನ ದಿನ ಏನೇನು ಮಾಡಿದ್ವಿ ಅದನ್ನೆಲ್ಲ ನಾನು ನಿಮಗೆ ತೋರ್ಸಾತೀನಿ ವ್ಲಾಗ್ ಒಳಗೆ. ಇಲ್ಲಿ ನಾನು ಚಿಕನ್ ಯೂಸ್ ಮಾಡತ್ತೀನಿ. ನೀವು ಚಿಕನ್ ಅಂದರೆ ನಾನ್ ವೆಜಿಟೇರಿಯನ್ ಇರಲಿಲ್ಲ ಅಂದವರು ನೀವು ಇದನ್ನು ಆಲೂ ಹಾಕ್ಕೊಂಡು ಮಾಡ್ಕೋಬೋದು. ಇದು ಸೇಮ್ ರೀತಿನ ಮಾಡ್ಕೊರಿ, ಹಿಂಗೆ ಟೇಸ್ಟ್ ಬರುತ್ತೆ, ಏನು ಡಿಫ್ರೆನ್ಸ್ ಇಲ್ಲ. ಆಲೂ ಅಷ್ಟೇ ಅಲ್ಲ, ಅದ್ರ ಜೊತೆ ನಿಮ್ಗೆ ಯಾವ್ದು ಬೇಕಾದ ವೆಜಿಟೇಬಲ್ಸ್ ಹಾಕ್ಕೊಂಡು ಬಾಯ್ಲ್ ಮಾಡ್ಕೊಂಡು ಈ ರೀತಿ ಪೇಸ್ಟ್ ಮಾಡ್ಕೊಂಡು ನೀವು ಹಿಂಗೆ ಫ್ರೈ ಮಾಡ್ಕೊಂಡ್ರೆ ಶಾಲೋ ಫ್ರೈ ಮಾಡ್ಕೊರಿ. ಇಲ್ಲ ನಿಮ್ಗೆ ಸೇರುತ್ತೆ ಅಂದ್ರೆ ನೀವು ಡೀಪ್ ಫ್ರೈನೂ ಮಾಡ್ಕೋಬೋದು. ಈ ರೀತಿನ ಕಟ್ಲೆಟ್ ರೆಡಿ ಮಾಡ್ಕೊರಿ. ಇದನ್ನು ಬರ್ಗರ್ ಜೊತೆ ಇಟ್ಕೊಂಡು ತಿನ್ನುವಂಥದ್ದು ಕೆಲಸ. ಇಲ್ಲಿ ನಾನು ಚಿಕನ್ ಬರ್ಗರ್ ಮಾಡೀನಿ ನೋಡ್ರಿ. ಬರ್ಗರ್ ರೆಡಿ ಆಯ್ತು, ರೆಡಿ ಟು ಸರ್ವ್. ಇಲ್ಲಿ ನನ್ನ ಮಕ್ಳು ರೀಲ್ಸ್ ಮಾಡತ್ತಾರೆ, ಫಸ್ಟ್ ಟೈಮ್ ಅವ್ರದ್ದು ರೀಲ್ಸ್ ಮಾಡತ್ತಾರೆ. ಇದನ್ನು ಆಲ್ರೆಡಿ ನಾನು ಶಾರ್ಟ್ಸಲ್ಲಿ ಶೇರ್ ಮಾಡೀನಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ನೋಡಿರಿ, ಅವ್ರಿಗೂ ಸಪೋರ್ಟ್ ಮಾಡಿರಿ. ಯಾರೆಲ್ಲ ಈ ವಿಡಿಯೋ ಫಸ್ಟ್ ಟೈಮ್ ನೋಡತ್ತೀರಿ ಪ್ಲೀಸ್ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡ್ಬೋದು. ಪ್ಲೀಸ್ ಹಿಂಗೆ ಸಪೋರ್ಟ್ ಮಾಡ್ಕೊತಾನೆ ಇರ್ರಿ. ಇಲ್ಲಿ ನನ್ನ ನೆಕ್ಸ್ಟ್ ರೆಸಿಪಿ ಏನಂದ್ರೆ ನೂಡಲ್ಸ್, ಹಕ್ಕ ನೂಡಲ್ಸ್ ಹೆಂಗೆ ಮಾಡೋದು ಅದು ತೋರ್ಸಾತೀನಿ. ಫಸ್ಟ್ ನಾನು ಇಲ್ಲಿ ನೀರು ಕುದಿಯೋಕೆ ಇಟ್ಕೊಂಡಿನಿ. ಅದಾದಮೇಲೆ ಒಂದು ಸ್ವಲ್ಪ ಆಯಿಲ್ ಉಪ್ಪು ಹಾಕ್ಕೊಂಡಿನಿ. ಅದಾದಮೇಲೆ ಇದು ಹಕ್ಕ ನೂಡಲ್ಸ್, ಪ್ಲೇನ್ ನೂಡಲ್ಸ್ ಇರುತ್ತೆ. ಇದನ್ನು ಹಾಕ್ಕೊಂಡು ನೀವು ಅದೊಂದು ಸ್ವಲ್ಪ ಸಾಫ್ಟ್ ಆಗೋ ತನಕ ಬೇಯಿಸ್ಕೋಬೇಕು ಬಿಸಿನೀರೊಳಗೆ. ಅದಾದಮೇಲೆ ನೀವು ಸೋಸ್ಕೊಂಡು ಇಮಿಡಿಯೇಟ್ ಅದಕ್ಕೆ ತಣ್ಣೀರು ಹಾಕ್ಕೊಂಡು ಅದು ಸೈಡ್ನಾಗ ಎತ್ತಿಟ್ಕೋರಿ. ಇಷ್ಟು ಮಾಡ್ಬೋದು. ನಾನು ಇದನ್ನು ಕುದಿಸುವಾಗ ನಾನು ಇಲ್ಲಿ ಕೆಂಪು ಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೆ, ಒಣ ಮೆಣ್ಸಿನ್ಕಾಯಿನ. ಇದು ಕುದಿಯೋ ನೀರೊಳಗೆ ಇರ್ತೈತಿ, ಅಂದ್ರೆ ಅದು ಸಾಫ್ಟ್ ಆಗುತ್ತೆ ಅಂತ ಸಪ್ರೇಟಾಗಿ ನೀರು ಇಟ್ಕೊಂಡು ಬೇಯಿಸ್ಕೊಳ್ಳೋಕ್ಕಿಂತ ಇಲ್ಲೇ ಹಾಕಿದ್ದೆ. ಇದಿಷ್ಟೆಲ್ಲ ಆದಮೇಲೆ ಇದನ್ನು ಸಪ್ರೇಟಾಗಿ ತಗೊಂಡು ಇಟ್ಕೊರಿ. ಅದಾದಮೇಲೆ ಆ ಮೆಣ್ಸಿನ್ಕಾಯಿನ ಮಿಕ್ಸರ್ ಗ್ರೈಂಡ್ ಒಳಗೆ ಹಾಕ್ಕೊಂಡು ಒಂದು ಸ್ವಲ್ಪ ಟೊಮ್ಯಾಟೊ ಹಾಕ್ಕೊಂಡು ಬೆಳ್ಳುಳ್ಳಿ ಶುಂಠಿ ನಿಮ್ಗೆ ಬೇಕಂದ್ರೆ ಅದು. ನಾ ಇಲ್ಲೇ ಕೊತ್ತಂಬರಿ ಮತ್ತು ಕರಿಬೇವು ಯೂಸ್ ಮಾಡಿಲ್ಲ, ಯಾಕಂದರೆ ಅದು ಗ್ರೀನ್ ಕಲರ್ ಬಂದುಬಿಡುತ್ತೆ. ಅದಕ್ಕೆ ನಾನು ಇಷ್ಟೇ ಯೂಸ್ ಮಾಡಿಕೊಂಡು ಹಾಕ್ಕೊಳತ್ತೀನಿ. ನೀವು ಬೇಕಂದರೆ ಹಾಕ್ಕೋಬೋದು, ಏನಿದೆ ಇಶ್ಯೂ ಇಲ್ಲ. ಇಲ್ಲಿ ನಾನು ಒಂದು ಬಾಣಲಿ ಇಟ್ಕೊಂಡು ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡಿನಿ. ಆಮೇಲೆ ಕ್ಯಾರೆಟ್ ಪೀಸ್ ಹಾಕ್ಕೊಂಡಿನಿ. ನಿಮಗೆ ಯಾವ ತರಕಾರಿ ಬೇಕೋ ಅದನ್ನು ಹಾಕ್ಕೋಬೋದು. ಕಾಲಿಫ್ಲವರ್ ಹಾಕ್ಕೋಬೋದು, ಕ್ಯಾರೆಟ್ ಪೀಸ್, ಆಲೂ ನೀವು ಯೂಸ್ ಮಾಡ್ಬೋದು. ಅದನ್ನು ನಾನು ಇಲ್ಲಿ ಕ್ಯಾರೆಟ್ ಮತ್ತು ಪೀಸ್ ಅಷ್ಟೇ ಯೂಸ್ ಮಾಡತ್ತೀನಿ. ಇದೊಂದು ಸ್ವಲ್ಪ ಫ್ರೈ ಆಗಲಿ ಆಯಿಲ್ ಒಳಗೆ. ಅದಾದಮೇಲೆ ನೀವೇನು ಪ್ಯೂರಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ತಾರಲ್ಲ ಅದನ್ನು ಹಾಕೋರಿ. ಅದನ್ನ ಹಾಕ್ಕೊಂಡು ಅದು ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ನೀಟಾಗಿ ಫ್ರೈ ಮಾಡಿರಿ. ಅದು ನೀರಿನ ಅಂಶನೂ ಹೋಗ್ಬೇಕು, ಒಂದು ಸ್ವಲ್ಪ ಅದು ಡ್ರೈ ಆಗಬೇಕು, ಅಲ್ಲಿವರೆಗೂ ಅದನ್ನು ನೀಟಾಗಿ ಫ್ರೈ ಮಾಡ್ಕೊರಿ. ಅದಾದಮೇಲೆ ನಿಮ್ಗೆ ನೂಡಲ್ಸ್ ಹಾಕುವ ಸಮಯ. ನೂಡಲ್ಸ್ ಹಾಕಬೇಕು. ಅದಕ್ಕೆ ನೂಡಲ್ಸ್ ಹಾಕಿ ಟಾಸ್ ಮಾಡಿರಿ. 2 ಚಮಚೆ ತೊಗೊಂಡು ಟಾಸ್ ಮಾಡ್ಬೋದು ಬರಲಾರ್ದವ್ರು, ಇಲ್ಲಂದ್ರೆ ಒಂದು ಸ್ಪೂನ್ ತೊಗೊಂಡು ಟಾಸ್ ಮಾಡ್ಕೋಬೋದು. ಅದನ್ನೆಲ್ಲ ಮಾಡಿಕೊಂಡು ಅದಾದಮೇಲೆ ಅದ್ರ ಮೇಲೆ ನಾನು ಒಂದು ಸ್ವಲ್ಪ ಟೇಸ್ಟಿಗೆ ಅಂದ್ರೆ ಇಲ್ಲಿ ನಾನು ಬರೀ ಒಂದೇ ಮೆಣ್ಸಿನ್ಕಾಯಿ ಯೂಸ್ ಮಾಡಿನಲ್ಲ, ಅದಕ್ಕೆ ನಾನು ಮ್ಯಾಗಿ ಮಸಾಲ ಏನು ಶಾಶೆಟ್ ಸಿಗುತ್ತಲ್ಲ ಅದನ್ನು ಹಾಕ್ಕೊಂಡಿನಿ. ನಾನು ಇಲ್ಲಿ ಆರಿಗ್ಯಾನೋ ಯೂಸ್ ಮಾಡೀನಿ, ಆದರೆ ಅದು ಶೂಟ್ ಆಗಿಲ್ಲ. ನೀವು ಅದನ್ನು ಹಾಕ್ಕೋಬೋದು. ರೆಡ್ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೋಬೋದು, ಇಲ್ಲಾಂದರೆ ನಿಮಗೆ ಸಾಸ್ ಬೇಕಂದ್ರೆ ಸಾಸು ಆ್ಯಡ್ ಮಾಡ್ಕೋಬೋದು, ಸೋಯಾ ಸಾಸ್, ಆಮೇಲೆ ಟೊಮ್ಯಾಟೊ ಸಾಸ್. ಆದರೆ ನಾನು ಅದನ್ನೇನು ಯೂಸ್ ಮಾಡಿಲ್ಲ, ಇಲ್ಲಿ ಟೊಮ್ಯಾಟೊ ಹಾಕೀನಿ ಅಂತ ಅಷ್ಟೇ ಹಾಕ್ಕೊಂಡಿನಿ. ನೋಡಿರಿ, ಇದಿಷ್ಟೆಲ್ಲ ಫ್ರೈ ಆಗಬೇಕು ನೀಟಾಗಿ. ಹಿಂಗೆ ಮಿಕ್ಸ್ ಮಾಡ್ಕೊರಿ. ಅದು ಸಾಫ್ಟ್ ಜೆಲ್ಲಿ ಥರ ಇರುತ್ತೆ, ಮಸ್ತ್ ಇರುತ್ತೆ ಟೇಸ್ಟ್. ಇದನ್ನು ಒಂದ್ಸಲಿ ಟ್ರೈ ಮಾಡಿಕೊಂಡು ತಿಂದು ಆಮೇಲೆ ನನಗೆ ಹೇಳ್ರಿ ಹೆಂಗೆ ಬಂದಿತ್ತು ಅಂತ. ನೀವು ಟ್ರೈ ಮಾಡಿರಿ. ನೋಡಿರಿ, ಇವತ್ತಿನ ನನ್ನ ವ್ಲಾಗ್ ಇಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ ಯು. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.